ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಿತಾ, ಅಳ್ಬೇಡ. ಯಾರು? ನೀನ್ ಯಾರು? ಪ್ಲೀಸ್ ನನಗೇನು ಮಾಡಬೇಡ, ನನ್ನನ್ನು ತಿನ್ಬೇಡ. ಹೆದರಬೇಡ ಹಿತಾ, ನಾನು ನಿಂಗೇನು ಮಾಡಲ್ಲ. ನಿಜವಾಗ್ಲೂ? ಹ್ಞೂ. ಯಾರು ನೀನು? ನಾನು ಕೇಸರಿ, ಈ ಕಾಡಿನ ಮಗ. ನನ್ನ ತಾಯಿ ಜೊತೆ ಇಲ್ಲೇ ಹತ್ರದಲ್ಲಿರ್ತೀನಿ. ನೀನು ಯಾಕೆ ಮಧ್ಯರಾತ್ರಿ ಕಾಡಿಗೆ ಬಂದಿದ್ಯಾ? ನಾನು ತ್ರಿಶೂಲ ಹುಡ್ಕಕ್ಕೆ. ಯಾವ ತ್ರಿಶೂಲ? ಅದೇ ಸುಮಾರು ವರ್ಷದಿಂದ ಈ ಕಾಡಲ್ಲಿ ನಂತರನೇ ಒಬ್ಳು ಹುಡುಗಿ ಇದ್ಲಂತೆ. ಅವಳು ಗೋಸ್ಟ್ ಜೊತೆ ಫೈಟ್ ಮಾಡಕ್ಕೆ. ಯಾರು ಹೇಳಿದ್ರು ನಿಂಗೆ ಕತೆ? ಅಪ್ಪಮ್ಮ ಹೇಳಿದ್ರು. ಅದು ಈ ಕಾಡಲ್ಲಿ ಆ ತ್ರಿಶೂಲ ಇದೆ, ಇವತ್ತು ಮಕ್ಕಳಿಗೆ ಕಾಣಿಸುತ್ತೆ ಅಂತ. ಆದ್ರೆ ಇಲ್ಲೇನು ಕಾಣಿಸ್ತಿಲ್ಲ. ನನಗೆ ತುಂಬಾ ಭಯ ಆಗ್ತದೆ. ಮನೆಗೆ ಹೋಗೋ ದಾರಿನೂ ಗೊತ್ತಿಲ್ಲ. ಬೆಳಗಳು ಬರ್ತದೆ. ಅಳ್ಬೇಡ ಹಿತಾ, ತ್ರಿಶೂಲ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ದೈವಿಕ ಸಂಕಲ್ಪ ಬೇಕು. ನೀನ್ ದಾರಿ ತಪ್ಪಿದ್ಯಾ ಅಂತ ನಂಗೆ ಗೊತ್ತು. ನಾನು ನಿಂಗೆ ಸಹಾಯ ಮಾಡ್ತೀನಿ. ಅಳೋದು ನಿಲ್ಸು. ಕೇಸರಿ, ನನ್ನ ಅಪ್ಪ ದುರ್ಗ ಹತ್ರ ಹೋಗ್ಬೇಕು. ಪ್ಲೀಸ್ ನನಗೆ ಹೆಲ್ಪ್ ಮಾಡು. ಬಾ ನನ್ನ ಜೊತೆ. ನನಗೆ ಈ ಕಾಡಿನ ಪ್ರತಿ ದಾರಿ, ಪ್ರತಿ ಮರನೂ ಗೊತ್ತು. ನೀನು ನನ್ನ ಜೊತೆ ಇದ್ರೆ ಯಾವ ಪ್ರಾಣಿನೂ ನಿಂಗೆ ತೊಂದರೆ ಮಾಡಲ್ಲ. ನನ್ನ ಜೊತೆ ಬರ್ತೀಯಾ? ಸಮಯ ಶುರುವಾಗಿದೆ. ನಕ್ಷತ್ರಗಳು ದಾರಿ ಮಾಡಿಕೊಡ್ತಿವೆ. ಇಡೀ ಬ್ರಹ್ಮಾಂಡವೇ ಇಂದು ನನ್ನ ಸಂಚಿಗೆ ಸಾಕ್ಷಿ ಆಗ್ತಿವೆ. ನೋಡು, ದೇವಿ ನಿದ್ರೆಗೆ ಜಾರುತ್ತಿದ್ದಂತೆ ಅವಳ ರಕ್ಷಣಾ ಕವಚ ಕೂಡ ಕರಗಿ ಹೋಗ್ತಿದೆ. ದೈವಿಕ ಶಕ್ತಿ ಕುಂದಿದೆ. ಇಡೀ ಜಗತ್ತನ್ನೇ ಕಾಯ್ಬೇಕಾಗಿರೋ ಜಗನ್ಮಾತೆ ನಿದ್ರೆಗೆ ಜಾರಿದಾಳೆ. ಈಗ ನನ್ನ ಸರದಿ. ನನ್ನ ಕರಾಳ ಶಕ್ತಿಗಳೇ ಇಲ್ಲಿನ ಸರ್ವಾಧಿಕಾರಿಗಳು. ಪುಟ್ ಮೇಡಮ್, ಕಂದ ಎಲ್ಲಿದ್ಯಮ್ಮ? ಪುಟ್ ಮೇಡಮ್, ಹಿತಾ, ಪುಟ್ ಮೇಡಮ್ ಎಲ್ಲಿದ್ಯಾ? ಹಿತಾ, ಎಲ್ಲಿದ್ಯಮ್ಮ? ಹಿತಾ, ಪುಟ್ ಮೇಡಮ್ ಎಲ್ಲಿದ್ಯಾ? ನನ್ ಧ್ವನಿ ನಿನಗೆ ಕೇಳಿಸ್ತಿದ್ಯಾ? ಒಂದೇ ಒಂದ್ಸಲ ಕೂಗು ಪುಟ್ ಮೇಡಮ್, ಕೂಗು ಪುಟ್ ಮೇಡಮ್. ದುರ್ಗಾ, ಬಾಸು, ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಾನು ಅವಳನ್ನ ಒಬ್ಳನ್ನ ಬಿಟ್ಟು ಬರಬಾರ್ದಿತ್ತು. ನನ್ಗೆ ಎಷ್ಟು ಕೆಟ್ಟವಳು ನಾನು. ಅವಳನ್ನ ನೋಡ್ಕೊಳ್ಳೋ ಯಾವ ಯೋಗ್ಯತೆನೂ ನನಗಿಲ್ಲ ಬಾಸು. ಅವಳಿಗೇನಾದ್ರೂ ಆದ್ರೆ ನಾನು ನನ್ನನ್ನ ಖಂಡಿತವಾಗ್ಲೂ ಕ್ಷಮಿಸೋಲ್ಲ. ಪುಟ್ ಮೇಡಮ್, ಸಮಾಧಾನ ಮಾಡ್ಕೋ ದುರ್ಗಾ. ಹಿತಾ ಈ ರೀತಿ ರಾತ್ರೋರಾತ್ರಿ ಗಾಡಿಗೆ ಬಂದ್ಬಿಡ್ತಾಳೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಲ್ವಾ? ಹಿತ ಸಿಕ್ಕೇ ಸಿಗ್ತಾಳೆ.
ನೀನೇ ಧೈರ್ಯ ಕೆಟ್ಟರೆ ಹೇಗೆ ಹೇಳು? ಇಲ್ಲ ಬಾಸು, ಅವಳು ತುಂಬಾ ಹೆದರ್ಕೊಂಡಿರ್ತಾಳೆ. ಇದು ನಾನು ಹುಟ್ಟು ಬೆಳೆದಿದ್ದ ಊರು, ಆದ್ರೆ ಈ ಕಾಡು ನನಗೆ ಪೂರ್ತಿಯಾಗಿ ತಿಳಿದಿಲ್ಲ ಬಾಸು. ಈ ಕಾಡು ರಾತ್ರಿ ಹೊತ್ತು ರಾಕ್ಷಸನ್ ತರ ಇರುತ್ತೆ. ಈ ಕಾಡು ಪ್ರಾಣಿಗಳು ದಾರಿ ತಪ್ಸೋ ಮಾಯೆ ಬೇರೆ ಇದೆ. ಪಾಪ ಪುಟ್ ಮೇಡಮ್ ಎಷ್ಟು ಹೆದರ್ಕೊಂಡಿರ್ತಾಳೋ ಏನೋ ಬಾಸು. ಅಕಸ್ಮಾತ್ ಯಾರಾದ್ರೊಳಗೆ ಹೆದರ್ಸಿದ್ರೆ ಏನ್ ಗತಿ ಬಾಸು? ಗಾಳಿ ಸದ್ದಿಗೆ ಬೆಚ್ಚ ಬೀಳೋ ಮಗು ಅದು. ಇಷ್ಟೊತ್ತಿಗೆ ತುಂಬಾ ಹೆದರ್ಕೊಂಡ್ಬಿಟ್ಟಿರ್ತಾಳೆ. ಪುಟ್ ಮೇಡಮ್, ಪುಟ್ ಮೇಡಮ್. ಇಲ್ಲ ದುರ್ಗಾ, ಅವಳಿಗೇನು ಆಗಿರಲ್ಲ. ಅವಳು ನನ್ನ ಮಗಳು, ತುಂಬಾ ಧೈರ್ಯವಂತೆ. ಪ್ಲೀಸ್ ದೇವ್ರ ಮೇಲೆ ನಂಬಿಕೆ ಇಡು, ಹಿತ ಸಿಕ್ಕೇ ಸಿಗ್ತಾಳೆ. ಇಲ್ಲ ಬಾಸು, ಅವಳು ತುಂಬಾ ಹೆದರ್ಕೊಂಡಿರ್ತಾಳೆ. ಕಾಡು ಪ್ರಾಣಿಗಳು ಸತ್ ಕೇಳಿದ್ರೆ ದೊಡ್ಡವರಾದ ನಮ್ಮ ಹೃದಯನೇ ಒಂದ್ ಕ್ಷಣ ಒಡೆದೋಗುತ್ತೆ. ಇನ್ನದು ಪುಟ್ಟ ಮಗು, ಅವಳು ಇನ್ನಷ್ಟು ಹೆದರ್ಕೊಂಡಿರಲ್ಲ. ಅವಳು ಈ ಕಾಡಲ್ಲದ್ ಹೇಗಿರ್ತಾಳೋ ಏನೋ. ಇಲ್ಲ, ಅವಳು ತುಂಬಾ ಅಳ್ತಾ ಇರ್ತಾಳೆ. ಹತ್ತು ಸುಸ್ತಾಗೋಗಿರ್ತಾಳೆ. ಬಾಸು, ನಮ್ಮ ಹತ್ರ ಜಾಸ್ತಿ ಸಮಯ ಬೇರೆ ಇಲ್ಲ. ಮೊದ್ಲು ಅವಳನ್ನ ಹುಡುಕ್ಬೇಕು. ಬನ್ನಿ. ಪುಟ್ ಮೇಡಮ್, ಹಿತಾ, ಹಿತಾ, ಪುಟ್ ಮೇಡಮ್, ಪುಟ್ ಮೇಡಮ್, ಒಂದ್ಸಲ ಉತ್ತರ ಕೊಡು ಪುಟ್ ಮೇಡಮ್. ಪುಟ್ ಮೇಡಮ್, ಹಿತಾ ಎಲ್ಲಿದ್ಯಾ? ಪುಟ್ ಮೇಡಮ್. ಏಯ್ ದುರ್ಗಾ, ಓಕೆ ಅಲ್ವಾ? ಏನೂ ಆಗಿಲ್ಲ ತಾನೆ? ಇಲ್ಲ ಬಾಸು. ಬಾಸು, ನಂಗೆ ಆ ಕಡೆ ಏನೋ ಧ್ವನಿ ಕೇಳಿಸ್ತಾ ಇದೆ. ಯಾರೋ ಮಾತಾಡ್ತಿರೋ ಹಾಗನ್ಸಿದೆ. ಪುಟ್ ಮೇಡಮ್ ಇರ್ಬೋದು. ಬನ್ನಿ ಬಾಸು, ಹೋಗಿ ನೋಡೋಣ. ಇಲ್ಲ ದುರ್ಗಾ, ಅಲ್ಲಿ ಯಾರೂ ಇಲ್ಲ. ಮೋಸ್ಟ್ಲಿ ಗಾಳಿಗೆ ಎಲೆ ಅಲ್ಲಾಡ್ತಿರ್ಬೇಕು ಅಷ್ಟೇ. ದುರ್ಗಾ, ನೀನೇನು ಯೋಚನೆ ಮಾಡಬೇಡ, ಹಿತ ಸಿಕ್ಕೇ ಸಿಗ್ತಾಳೆ. ಇಲ್ಲ ಬಾಸು, ನನಗೆ ಜಾಗ, ಈ ಮರಗಳೆಲ್ಲ ನನಗೆ ತುಂಬಾ ಪರಿಚಯ ಇದೆ ಅಂತ ಅನಿಸ್ತಿದೆ. ಬಾಸು, ನಾನು ಇದಕ್ಕೂ ಮುಂಚೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅನಿಸ್ತಿದೆ. ದುರ್ಗಾ, ನೀನು ಇಲ್ಲಿಗೆ ಬಂದಿದ್ಯಾ? ಯಾವಾಗ ಬಂದಿದ್ದೆ? ಯಾಕೆ ಬಂದಿದ್ದೆ? ಸರಿಯಾಗಿ ನೆನಪಾಗ್ತಿಲ್ಲ ನನಗೆ. ದುರ್ಗಾ ಪ್ಲೀಸ್ ಒಂದ್ಸತಿ ಕರೆಕ್ಟಾಗಿ ನೆನೆಸ್ಕೊ. ನಮಗೆ ಹಿತ ಎಲ್ಲಿದ್ದಾಳೆ ಅನ್ನೋ ಕ್ಲೂ ಏನಾದರೂ ಸಿಗ್ಬೋದು. ಹಾ ಬಾಸು, ನೆನಪಾಯ್ತು. ನಾನು ಹಾವು ಹಿಡ್ದಿದ್ದು ಇಲ್ಲೇನೆ. ವಾಟ್? ಹಾವಾ? ಹೌದು ಬಾಸು, ಅದೊಂದು ದೊಡ್ಡ ಕತೆ. ನಾನು ಪುಟ್ ಮೇಡಮ್ಗೆ ಇಲ್ಲಿನ ಜಾಗದ ಬಗ್ಗೆ, ಆ ನಾಗಪ್ಪದ ಬಗ್ಗೆ ನಾನು ಪುಟ್ ಮೇಡಮ್ಗೆ ಕತೆ ಹೇಳಿದ್ದೆ. ನನ್ಗನ್ಸುತ್ತೆ ಪುಟ್ ಮೇಡಮು ಹುತ್ತ ಇರೋ ಜಾಗದ ಹತ್ರ ಹೋಗಿರ್ತಾಳೆ. ಹೌದಾ? ಸರಿ, ಹಾಗಾದ್ರೆ ಇನ್ನಿಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿಗೆ ಹೋಗೋಣ. ಆ ಹುತ್ತ ಇರೋ ಜಾಗ ನೆನಪಿದೆ ನಿನಗೆ? ಹಾ ಬಾಸು, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಾವು ಹುತ್ತದ ಹತ್ರನೇ ಹೋಗೋಣ. ಬನ್ನಿ.